ಗೆಳೆಯರೇ, ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕ್ರಿಸ್ಮಸ್ ಬಂಪರ್ 2026ರ ವಿನ್ನರ್ ಯಾರು ಅಂತ ನಮ್ಮ ಚಾನೆಲ್ ಅಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಿದ್ರು. ನಿಮ್ಗೆ ಒಂದು ಸಿಹಿ ಸುದ್ದಿ, ಫೈನಲಿ ನಮ್ಮ ಚಾನೆಲ್ಗೆ ವಿನ್ನರ್ ಸಿಕ್ಕಿದ್ದಾರೆ. ಹಾಗೇನೆ ಒಂದು ಟ್ವಿಸ್ಟ್ ಇಲ್ಲಿದೆ. ಅದೃಷ್ಟ ಒಲೆದು ಬಂದು ಅದು ದುರಾದೃಷ್ಟವಾಗಿ ಬದಲಾದ್ರೆ ಏನಾಗ್ತದ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಕೇರಳದ ಒಬ್ಬ ರಿಟೈರ್ಡ್ ಪೊಲೀಸ್ ಅಧಿಕಾರಿಗೆ ಬರೋಬ್ಬರಿ 20 ಕೋಟಿ ರೂಪಾಯಿಯ ಲಾಟ್ರಿ ಹೊಡೆದಿದೆ. ಯಾವ ಲಾಟ್ರಿ ಅಂತ ನಿಮ್ಗೆ ಗೊತ್ತಿರಬಹುದು. ರೀಸೆಂಟ್ ಆಗಿ ಆದ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ 2026ರ ಲಾಟ್ರಿ ಹೊಡೆದ ವಿನ್ನರ್ ಇವರೇ. ಆದ್ರೆ ಇವತ್ತು ಆ ಹಣ ಅವರ ಕೈ ಸೇರೋ ಬದಲು ಅವರು ಕೋರ್ಟ್ ಕಚೇರಿ ಅಲೆಯುವಂತಾಗಿದೆ. ಯಾಕೆಂದ್ರೆ ಆ 20 ಕೋಟಿ ವಿನ್ನಿಂಗ್ ಟಿಕೆಟ್ ಇವತ್ತು ಅವರ ಹತ್ರ ಇಲ್ಲ. ಈ ರೋಚಕ ಕತೆ ಏನು, ಆ ಟಿಕೆಟ್ ಏನಾಯ್ತು, ತುಪ್ಪದ ಡಬ್ಬಿಗೂ ಈ ಲಾಟ್ರಿಗೂ ಇರೋ ಸಂಬಂಧ ಏನು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ನಾನು ನಿಮ್ಮ ಭೂಮಿಕಾ ಸುವರ್ಣ. ಈ ಕಥೆಯ ನಾಯಕ ಕೆ ಸಜಿಮನ್. ಇವರು ಕೇರಳದ ಪಿರವಂ ಮೂಲದ ಒಬ್ಬ ರಿಟೈರ್ಡ್ ASI. ರಿಟೈರ್ಡ್ ಆದ ನಂತರ ಇವರು ತೀರ್ಥಯಾತ್ರೆಗೆ ಬರುವ ಭಕ್ತರಿಗಾಗಿ ಟ್ರಾವೆಲ್ ಸರ್ವಿಸ್ ನಡೆಸುತ್ತಿದ್ರು. ಅಂದ್ರೆ ಯಾರೆಲ್ಲ ಈಗ ಸೀಸನ್ ನಲ್ಲಿ ನವೆಂಬರ್ ಡಿಸೆಂಬರ್ ನಲ್ಲಿ ಶಬರಿಮಲೆಗೆ ಹೋಗಿದ್ರು ಅವರಿಗೆಲ್ಲ ಬಸ್ಸಿನ ವ್ಯವಸ್ಥೆ ಇವರೇ ಮಾಡ್ತಿದ್ರು. ಅಂದ್ರೆ ಟ್ರಾವೆಲ್ ಸರ್ವಿಸ್ ಇವರೇ ಮಾಡ್ತಿದ್ರು. ಕೆಲವು ದಿನಗಳ ಹಿಂದೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ಭಕ್ತರ ತಂಡ ಇವರ ವ್ಯಾನ್ ನಲ್ಲಿ ಶಬರಿಮಲೆಗೆ ಹೋಗಿದ್ರು. ವಾಪಸ್ ಹೋಗುವಾಗ ಅವರು ತಮ್ಮ ಪವಿತ್ರವಾದ ನೈ ಪ್ರಸಾದ ಅಂದ್ರೆ ಗೀ ಪ್ರಸಾದಂ ಇರೋ ಸ್ಟೀಲ್ ಡಬ್ಬಿಯನ್ನ ವ್ಯಾನ್ ಅಲ್ಲೇ ಮರೆತು ಹೋಗಿದ್ರು. ಸಜಿಮೋನ್ ಅವರು ಕೇರಳ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಲಾಟ್ರಿಯ ಒಂದು ಟಿಕೆಟ್ ತಗೊಂಡಿದ್ರು. ನಂಬರ್ XC138455. ಈ ನಂಬರ್ ನಿಮ್ಗೆ ಗೊತ್ತೇ ಇರುತ್ತೆ. ರೀಸೆಂಟ್ ಆಗಿ 20 ಕೋಟಿ ವಿನ್ ಆದ ನಂಬರ್ ಇದೆ. ತಮಗೆ ಅದೃಷ್ಟ ಬರಲಿ ಅಂತ ಸಜಿಮೋನ್ ಏನ್ ಮಾಡಿದ್ರು ಗೊತ್ತಾ, ಈ ಪ್ರಸಾದದ ಡಬ್ಬಿ ಇದ್ದ ಬ್ಯಾಗ್ ಒಳಗೆ ತಮ್ಮ ಲಾಟ್ರಿ ಟಿಕೆಟ್ ಅನ್ನು ಇಟ್ಟಿದ್ರು. ಯಾಕೆ ಇಟ್ಟಿದ್ದಂದ್ರೆ ಒಂದು ದೇವರಿದು ಅನುಗ್ರಹ ಇದೆ, ಶಬರಿಮಲೆಯಿಂದ ತಂದ ಒಂದು ಪ್ರಸಾದ ಬಂದ್ರೆ ಬರ್ಲಿ ಅಂತ 1 ತಿಂಗಳ ಮೊದಲೇ ಅದರ ಬ್ಯಾಗ್ ಒಳಗೆ ಟಿಕೆಟ್ ಅನ್ನು ಇಟ್ಟಿದ್ರು. ಇಲ್ಲಿಂದ ಶುರುವಾಗುತ್ತೆ ಅಸಲಿ ಡ್ರಾಮಾ. ಸಜಿಮನ್ಗೆ ಒಂದು ದಿವಸ ಕಾಲ್ ಬರ್ತದೆ. ಅಂದ್ರೆ ಆಂಧ್ರ ಪ್ರದೇಶದ ಭಕ್ತರು ಬಂದಿದ್ರು. ಅವರು ಕಾಲ್ ಮಾಡಿ ಹೇಳ್ತಾರೆ, ನಮ್ಮ ಬ್ಯಾಗ್ ಅಲ್ಲಿ ಪ್ರಸಾದ ಬಾಕಿ ಆಗಿದೆ, ನೋಡಿ ನಮ್ಗೆ ಕಾಲ್ ಮಾಡಿ ಅಂತ. ಆಗ ಸಜಿಮನ್ ಅವರು ಹುಡುಕ್ತಾರೆ. ಬ್ಯಾಗ್ ಅವರಿಗೆ ಸಿಗ್ತದೆ. ಅವರಿಗೆ ನೆನಪಿರ್ತದೆ ಬ್ಯಾಗ್ ಅವರ ಗಾಡಿಯಲ್ಲಿ ಇಟ್ಟಿದ್ದೇನೆ ಅಂತ. ಹಾಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸಜಿಮೋನ್ ಅವರು ಆ ಭಕ್ತರನ್ನ ಸಂಪರ್ಕಿಸಿ, ನಿಮ್ಮ ಪ್ರಸಾದದ ಡಬ್ಬಿ ಸಿಕ್ಕಿದೆ, ನಾನು ಕೊರಿಯರ್ ಮಾಡ್ತೀನಿ ಅಂದಿದ್ರು. ಆದ್ರೆ ಕೊರಿಯರ್ ಮಾಡುವ ಅರ್ಜೆಂಟ್ನಲ್ಲಿ ಆ ಬ್ಯಾಗ್ ಒಳಗಿದ್ದ 20 ಕೋಟಿ ಗೆಲ್ಲಬಹುದಾದ ಟಿಕೆಟ್ ಅನ್ನ ತೆಗೆಯುವುದನ್ನೇ ಮರೆತು ಬಿಟ್ಟರು. ಇದು 1 ತಿಂಗಳ ಮೊದಲು ನಡೆದದ್ದು. ಅವರಿಗೆ ಗೊತ್ತಿರಲಿಲ್ಲ ಟಿಕೆಟ್ ಆ ಬ್ಯಾಗ್ ಒಳಗಡೆ ಇದೆ ಅಂತ. ಇವರು ಕೊರಿಯರ್ ಮಾಡಿ ಕಳಿಸಿ ಬಿಟ್ಟಿದ್ದಾರೆ. 1 ತಿಂಗಳ ನಂತರ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ 2026ರ ಲಾಟ್ರಿ ರಿಸಲ್ಟ್ ಬರ್ತದೆ. ಲಾಟ್ರಿ ರಿಸಲ್ಟ್ ಬಂದಾಗ ಸಜಿಮನ್ ಅವರಿಗೆ ಶಾಕ್ ಆಯಿತು. ಯಾಕೆಂದ್ರೆ ಅವರು ತಗೊಂಡಿದ್ದ ಟಿಕೆಟ್ಗೆ 20 ಕೋಟಿ ಮೊದಲ ಬಹುಮಾನ ಬಂದಿತ್ತು. ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಸಜಿಮನ್ ಅವರು ಟಿಕೆಟ್ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ನಂಬರ್ ನೆನಪಿತ್ತು, ಇದು ನನ್ನ ನಂಬರ್ ಅಂತ ಟಿಕೆಟ್ ಹುಡುಕ್ತಾರೆ. ಆಗ ಅವರಿಗೆ ನೆನಪಾದದ್ದು ನನ್ನ ಟಿಕೆಟ್ ಅವರ ಪಾರ್ಸೆಲ್ನಲ್ಲಿ ಹೋಗಿದೆ ಅಂತ. ತಕ್ಷಣ ಇವರು ಏನ್ ಮಾಡ್ತಾರೆ, ಆ ಭಕ್ತರಿಗೆ ಫೋನ್ ಮಾಡಿ ಕೇಳ್ತಾರೆ. ಆಗ ಅವರು ಏನ್ ಹೇಳ್ತಾರೆ ಅಂದ್ರೆ ನಮಗೆ ಪ್ರಸಾದದ ಡಬ್ಬಿ ಸಿಕ್ಕಿದೆ,
ಆದ್ರೆ ಅದರ ಒಳಗೆ ಯಾವುದೇ ಲಾಟ್ರಿ ಟಿಕೆಟ್ ಇರಲಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸಜಿಮೋನ್ ಅವರ ಆರೋಪ ಏನಂದ್ರೆ ಕೊರಿಯರ್ ಆಫೀಸ್ನಲ್ಲಿ ಏನಾದರೂ ತಪ್ಪು ನಡೆದಿರಬಹುದು ಎಂದು ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅನುಮಾನ ಮಾತ್ರ, ಯಾಕೆಂದ್ರೆ ಕೊರಿಯರ್ ಪ್ಯಾಕ್ ಮಾಡುವಾಗ ಸಜಿಮೋನ್ ಆ ಪ್ಲೇಸ್ ಅಲ್ಲಿ ಇರಲಿಲ್ಲ. ಹಾಗಾಗಿ ಈ ವಿಚಾರ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಸಜಿಮೋನ್ ಅವರು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಈ ಟಿಕೆಟ್ ಹಿಡಿದು ಮತ್ಯಾರೋ ಹಣ ಕ್ಲೇಮ್ ಮಾಡೋಕೆ ಲಾಟ್ರಿ ಇಲಾಖೆಗೆ ಬಂದಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಅಂದ್ರೆ ವಿನ್ನಿಂಗ್ ಟಿಕೆಟ್ ಯಾವುದು ಇದೆ ಅದು ಆಲ್ರೆಡಿ ಟಿಕೆಟ್ ಕ್ಲೇಮಿಂಗಿಗೆ ಬೇರೆ ಯಾರು ತಗೊಂಡು ಬಂದಿದ್ದಾರೆ. ಹಾಗಾಗಿ ಹೈಕೋರ್ಟ್ ಈಗ ಈ 20 ಕೋಟಿ ರೂಪಾಯಿಯನ್ನ ಯಾರಿಗೂ ಕೊಡದಂತೆ ತಡೆ ಹಿಡಿದಿದೆ. ಅಂದ್ರೆ ಫ್ರೀಸ್ ಅಲ್ಲಿ ಇಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಕೊರಿಯರ್ ಆಫೀಸ್ನ CCTV ಚೆಕ್ ಮಾಡಬೇಕು ಅಂತ ಆದೇಶ ನೀಡಿದೆ. ಫೆಬ್ರವರಿ 27ಕ್ಕೆ ಈ ಕೇಸ್ನ ಮುಂದಿನ ವಿಚಾರಣೆ ನಡೆಯಲಿಕ್ಕೆ ಇದೆ. ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ ಗೆಳೆಯರೇ. ಸಜಿಮೋನ್ ಅವರು ಆ ಟಿಕೆಟ್ ಹಿಂಭಾಗದಲ್ಲಿ ಅವರ ಸಹಿ ಅಂದ್ರೆ ಸಿಗ್ನೇಚರ್ ಹಾಕಿದ್ದಾರೆ. ಏಜೆಂಟ್ಗೆ ಕಮಿಷನ್ ಯಾವಾಗ ಸಿಗ್ತದಂತ ನಿಮ್ಗೆ ಕ್ವೆಶ್ಚನ್ ಇರಬಹುದು. ಟಿಕೆಟ್ ಯಾವಾಗ ಅಫಿಷಿಯಲ್ ಆಗಿ ಕ್ಲೇಮ್ ಆಗುತ್ತೆ ಮತ್ತೆ ಪ್ರೈಸ್ ಅಮೌಂಟ್ ಪ್ರೊಸೆಸ್ ಎಲ್ಲ ಆದ್ಮೇಲೆ ನಾರ್ಮಲ್ ಆಗಿ ಸಿಗ್ತದೆ. ಆದ್ರೆ ಇಲ್ಲಿ ಟಿಕೆಟ್ ಮಿಸ್ಸಿಂಗ್ ಇದೆ. ಟಿಕೆಟ್ ಮಿಸ್ಸಿಂಗ್ ಆದ್ರೆ ವಿನ್ನರ್ಗೆ ಹಣ ಬರ್ಲಿಲ್ಲ ಅಂದ್ರೆ ಏಜೆಂಟ್ಗೆ ಕೂಡ ಪ್ರೈಸ್ ಕಮಿಷನ್ ಇಲ್ಲಿ ಸಿಗಲ್ಲ. ಹಾಗಾಗಿ ಏಜೆಂಟ್ಗೆ ಬೇಸಿಕ್ ಸೆಲ್ಲಿಂಗ್ ಕಮಿಷನ್ ಮಾತ್ರ ಸಿಗುತ್ತೆ. ಒಂದು ಟಿಕೆಟ್ ಕ್ರಿಸ್ಮಸ್ ಬಂಪರ್ಗೆ 30 ರೂಪಾಯಿ ಆಗಿ ಇವರಿಗೆ ಏಜೆಂಟ್ ಕಮಿಷನ್ ಸಿಗ್ತದೆ. ಅದು ಬಿಟ್ಟು ಈಗ ದೊಡ್ಡ ಮೊತ್ತದ ಅಮೌಂಟ್ ಸಿಗ್ಬೇಕಾದ್ರೆ ಇವರಿಗೆ ಮೊದಲು ಅಲ್ಲಿ ವಿನ್ನರ್ ಕ್ಲೇಮ್ ಮಾಡಬೇಕು. ಆಮೇಲೆ ಮಾತ್ರ ಏಜೆಂಟ್ಗೆ ಪ್ರೈಸ್ ಕಮಿಷನ್ ಸಿಗ್ತದೆ. ಗೆಳೆಯರೇ, ನೋಡಿದ್ರಲ್ಲ, 20 ಕೋಟಿ ಗೆದ್ದು ಕೈಗೆ ಬಾರದ ಈ ಸ್ಥಿತಿ ಯಾರಿಗೂ ಬರಬಾರದು. ನಿಮಗೆ ಏನನಿಸುತ್ತೆ? ಸಜಿಮೋನ್ ಅವರಿಗೆ ಆ ಹಣ ಸಿಗುತ್ತಾ ಅಥವಾ ಯಾರಿಗೆ ಈ ಹಣ ಹೋಗುತ್ತೆ? ಗವರ್ಮೆಂಟ್ಗೆ ರಿಟರ್ನ್ ಹೋಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು.